ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕೇರಳದಲ್ಲಿ ಮಸೂದೆ ಪಾಸ್ ಆಗಿದೆ ಸರ್. ಅಲ್ಲಿ ಶಾಲೆಗಳಲ್ಲಿ ಮಲಯಾಳಂ ಭಾಷೆ ಕಡ್ಡಾಯ ಮಾಡಿರುವಂಥದ್ದು ರಾಜ್ಯ ಸರ್ಕಾರ ತೀವ್ರ ವಿರೋಧ ಮಾಡ್ತಾ ಇದೆ. ಆದರೆ ಕೇರಳ ಸರ್ಕಾರ ರಾಜ್ಯ ಸರ್ಕಾರದ ವಿರೋಧಕ್ಕೆ ಸೋಪ್ ಹಾಕಿಲ್ಲ. ಕೇರಳ ಸರ್ಕಾರ ಅವರ ಭಾಷೆಯನ್ನ ಕಡ್ಡಾಯ ಮಾಡ್ಕೊಂಡ್ರೆ ನಮ್ಮದೇನು ವಿರೋಧ ಇಲ್ಲ. ಅವ್ರ ಶಾಲೆಗಳಲ್ಲಿ, ಕನ್ನಡ ಶಾಲೆಗಳಲ್ಲಿ ಯಾರು ಕೂಡ ಕಡ್ಡಾಯ ಮಾಡುವಂಗಿಲ್ಲ. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲೂ ಮೈನಾರಿಟಿ ಶಾಲೆಗಳಿವೆ. ನಾವಲ್ಲಿ ಆಪ್ಷನಲ್ ಆಗಿ ಇಟ್ಟಿದ್ದೇವೆ ಹೊರತು ಅದನ್ನು ಕಡ್ಡಾಯ ಅಂತ ಹೇಳಕ್ ಬರೋದಿಲ್ಲ. ಫಸ್ಟ್ ಲ್ಯಾಂಗ್ವೇಜ್ ತಗೊಳ್ಬೇಕು ಅಂತ ಹೇಳಕ್ ಬರೋದಿಲ್ಲ. ಹಾಗೆ ಅಲ್ಲಿಯೂ ಕೂಡ ಕನ್ನಡ ಶಾಲೆಗಳಲ್ಲಿ ಆಪ್ಷನಲ್ ಆಗಿ ಒಂದು ಇದು ಮಲಯಾಳಂ ಸಬ್ಜೆಕ್ಟ್ ಅನ್ನು ಕೊಡಬಹುದು. ಅದನ್ನು ಬಿಟ್ಟು ಈ ರೀತಿ ಒತ್ತಾಯ ಮಾಡಿ ಚುನಾವಣೆಗಾಗಿ ಈ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಕೇರಳ ಸರ್ಕಾರ ಹೊರಟಿದೆ. ಇದು ವ್ಯವಸ್ಥೆಯ ವಿರುದ್ಧವಾಗಿ ನಡೀತಾ ಇರತಕ್ಕಂಥ ಒಂದು ಷಡ್ಯಂತ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ, ಈ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಕಮ್ಯುನಿಸ್ಟರಿಗೆ ಮಣೆ ಆಗ್ತಕ್ಕಂಥದ್ದನ್ನು ನಾನು ಗಮನಿಸ್ತಾ ಇದ್ದೇನೆ. ಇವತ್ತು ಕೋಗಿಲು ವಿಷಯದಲ್ಲೂ ಕೂಡ ಏನು ಪಿಣರಾಯಿ ವಿಜಯನ್ ಅಲ್ಲಿಂದ ಒಂದು ಗ್ರೂಪ್ ಮಾಡಿ ಕಳಿಸಿಕೊಟ್ರು, ತಕ್ಷಣ ಅಲ್ಲಿ ಅವರಿಗೆ ಮಣೆ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅವರ ಮಾತುಗಳನ್ನ ಕೇಳಲಿಕ್ಕೆ ಮಾಡಿದ್ರು. ವೇಣುಗೋಪಾಲ್ ಹೇಳಿದ್ದನ್ನು ಕೂಡ ಕೇಳಿದ್ರು. ಅಂದ್ರೆ ಕೇರಳದ ಒತ್ತಡಕ್ಕೆ ಇವರು ಮಣಿದ್ರು ಅಂತಕ್ಕಂಥ ಆಪಾದನೆ ಇವತ್ತಿಗೂ ಕೂಡ ಇದೆ. ಇದರ ಮಧ್ಯದಲ್ಲಿ ನಾನು ಒಂದು ವಿಚಾರವನ್ನ ಗಮನಿಸಿರ್ತಕ್ಕಂಥದ್ದು, ಇವತ್ತು ಕಮ್ಯುನಿಸ್ಟ್ ಅಂತಕ್ಕಂಥದ್ದು ರಾಷ್ಟ್ರದಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗ್ತಿತ್ತು. ಆದರೆ ಕಾಂಗ್ರೆಸ್ ಕಮ್ಯುನಿಸ್ಟ್ನವರ ಜೊತೆಯಲ್ಲಿ ಸೇರಿ ರಾಜಕಾರಣ ಮಾಡಿ ಕಮ್ಯುನಿಸ್ಟ್ ಏನು ನೀತಿ ಸಿದ್ಧಾಂತಗಳಿದೆಯೋ ಅದು ಕಾಂಗ್ರೆಸ್ ಮೂಲಕ ಈ ದೇಶದ ಮೇಲೆ ಏರ್ಲಿಕ್ಕೆ ನೋಡ್ತಾ ಇದ್ದಾರೆ. ಇದು ಕೂಡ ಒಂದು ತಪ್ಪು ಅನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆದ್ರಿಂದಲೇ ಕಮ್ಯುನಿಸ್ಟ್ನವರ ಮಾತುಗಳಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಎದುರ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಬಹುದು. ನಿನ್ನೆ ರಾಜ್ಯಪಾಲರು 22 ಬಿಲ್ಗಳ ಪೈಕಿ 19 ಬಿಲ್ ಮಾತ್ರ ಪಾಸ್ ಮಾಡಿದ್ದಾರೆ. 2 ವಿವರಣೆ ಕೊಡಿ ಅಂತ ಕಳಿಸಿದ್ದಾರೆ. ದ್ವೇಷ ಭಾಷಣದ ಬಿಲ್ ನ ಯಾವುದೇ ರೀತಿಯಲ್ಲೂ ಕೂಡ ತಮ್ಮ ಗಮನಕ್ಕಿದೆ ಅನ್ನೋದನ್ನು ಹೊರತುಪಡಿಸಿ ರಿಜೆಕ್ಟ್ ಮಾಡಿಲ್ಲ ಮತ್ತು ವಾಪಸ್ಸು ಕಳಿಸಿಲ್ಲ. ನೋಡಿ, ನಮ್ಮ ವಿರೋಧವೂ ಕೂಡ ದ್ವೇಷ ಭಾಷಣದ ಬಿಲ್ಗೆ ನಮ್ಮ ವಿರೋಧವೂ ಕೂಡ ಇದೆ. ಆ ಇರೋ ಕಾರಣದಿಂದ ನಾವು ಅವರ ಗಮನ ಸೆಳೆಯತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಅದು ಒಂದು ಕಡೆ. ಆದರೆ ಈ ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯ ಬಿಲ್ಲನ್ನ ದೋಷಗಳಿರುವ ಕಾರಣ ಅದಕ್ಕೆ ಸಮಜಾಯಿಷಿಯನ್ನ ಕೇಳಿದ್ದಾರೆ. ಅದರಲ್ಲಿ ಏನು ನ್ಯೂನ್ಯತೆಗಳಿದೆ, ಇದನ್ನ ಸುಪ್ರೀಂ ಕೋರ್ಟ್ನ ಅಡಿಯಲ್ಲಿ ಏನು ಆದೇಶಗಳಿದೆಯೋ ಅದನ್ನ ಪಾಲಿಸಿದ್ದೀರಾ? ಒಂದು. ಎರಡನೇದು, ಆಯೋಗವನ್ನ ರಚನೆ ಮಾಡಿ ಆಯೋಗದ ಶಿಫಾರಸುಗಳನ್ನ ನೀವು ಯಾಕೆ ಇದರಲ್ಲಿ ಕ್ರೋಢೀಕರಿಸಿ ಮಾಡಿಲ್ಲ ಅಂತಕ್ಕಂಥ ಇದನ್ನ ಮಾನ್ಯ ರಾಜ್ಯಪಾಲರು ಕೇಳಿದ್ದಾರೆ. ಅದಕ್ಕೆ ಅವರು ಉತ್ತರ ಕೊಡಬೇಕಾಗತ್ತೆ. ಮತ್ತು ಇದು ಸುಪ್ರೀಂ ಕೋರ್ಟ್ನ ಆದೇಶದ ಅನುಸಾರವಾಗಿ ಇಲ್ಲದೆ ಇರೋದನ್ನ ಮಾನ್ಯ ರಾಜ್ಯಪಾಲರು ಗುರುತಿಸಿದ್ದಾರೆ. ಆದ್ದರಿಂದ ಅದಕ್ಕೆ ಸಮಜಾಯಿಷಿ ಅಂತ ಕೇಳಿದ್ದಾರೆ. ನನಗೆ ಒಂದು ಅನುಮಾನ ಇದೆ, ಈ ಸರ್ಕಾರಕ್ಕೆ ಪರಿಶಿಷ್ಟ ಜಾತಲಾತಿಯನ್ನ ಸರಾಸಗಟಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಅದೇ ಕಾರಣದಿಂದ ಈಗಾಗಲೇ ಹೆಚ್ಚು ಕಡಿಮೆ 2 ವರ್ಷಗಳಾಗ್ತಾ ಇದ್ರೂ ಕೂಡ ಸುಪ್ರೀಂ ಕೋರ್ಟ್ನ ಆದೇಶ ಬಂದು ಈಗ ಹರಿಯಾಣ ಇರಬಹುದು, ಬೇರೆ ಬೇರೆ ರಾಜ್ಯದ ಸರ್ಕಾರಗಳು ಜಾರಿಗೆ ಕೊಟ್ಟು ಬಹುಕಾಲ ಆಯಿತು. ಆದ್ರೆ ಈ ಸರ್ಕಾರ ಅದು ಹೇಗಾದ್ರೂ ಆಗದೇ ಇದ್ರೂ ಸರಿ, ಅಂದ್ರೆ ಈ ಪರಿಶಿಷ್ಟ ಜಾತಿ ವರ್ಗಗಳ ವಿಚಾರ ಬಂದಾಗ ಇವರ ಬೇಜವಾಬ್ದಾರಿ ನಡವಳಿಕೆ ಮೊದಲಿಂದಲೂ ಇತ್ತು, ಈಗಲೂ ಕೂಡ ಅದು ಮುಂದುವರೆದಿದೆ. ಅನೇಕ ಹುದ್ದೆಗಳಿಗೆ ನೇಮಕಾತಿಗಳು ಆಗಬೇಕಾಗಿದೆ. ಇದನ್ನು ತೋರಿಸಿಕೊಂಡು ಇವತ್ತುಗಳಿಗೂ ನೇಮಕಾತಿಯನ್ನ ಮಾಡ್ತಾ ಇಲ್ಲ. ಅಂದಮೇಲೆ ಇವರಿಗೆ ದಲಿತ ಪರವಾದ ಒಂದು ನಡವಳಿಕೆ ಇಲ್ಲ. ಜೊತೆಗೆ ಮೊದಲಿಂದಲೂ ಕೂಡ ಪರಿಶಿಷ್ಟ ಜಾತಿ ವರ್ಗಗಳ ಒಳ ಮೀಸಲಾತಿಯ ವಿರುದ್ಧವಾಗಿ ಕಾಂಗ್ರೆಸ್ ಇತ್ತು. ಈಗಲೂ ಅವರ ಮನಸ್ಥಿತಿ ಹಾಗೇ ಇದೆ. ಒತ್ತಡಗಳಿಗೆ ಬಿಲ್ ತಂದಿದ್ರು, ಇದುವರೆಗೂ ಅದು ಸರಿಯಾಗಿ ಆಗಿಲ್ಲ.
ಯಾಕೆಂತಂದ್ರೆ ಏನು ಶಿಫಾರಸ್ಸುಗಳು ಆಯೋಗದ್ದು ಬಂದಿತ್ತು ಆ ಆಯೋಗದ ಶಿಫಾರಸುಗಳ ಪ್ರಕಾರ ಇದು ಇಲ್ಲ ಅಂತಕ್ಕಂಥದ್ದನ್ನ ರಾಜ್ಯಪಾಲರು ಗುರುತಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.